ಮೂಲಕ ಸಹಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಜನಜಾಗೃತಿ ಮಾಡುವಂಥ ಕೆಲಸಗಳಿದ್ದಾರೆ. ಈಗ ಇರೋದು ಒಂದು ಹೋರಾಟ ಮಾಡಿ ತೊಗೊಳ್ಳುವಂಥದ್ದು. ಇದನ್ನೆಲ್ಲ ಹೋರಾಟ ಮಾಡಿ ಪಡೆಯುವಂಥದ್ದು ಅನ್ನೋ ಸ್ಥಿತಿಗೆ ಬಂದಿರುತ್ತೆ. ಹೋರಾಟಕ್ಕೆ ಅದು ತನ್ನದೇ ಆದ ಶಕ್ತಿನೂ ಇಲ್ಲ ಅಂತಲ್ಲ. ಆದರೆ ಇವತ್ತು ನಾವು ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಸಹಿತ ಅಷ್ಟೇ ಕಠಿಣವಾದ ಪ್ರಶ್ನೆ ಆದಂಗೆ ಆಗ್ಯದ. ಯಾಕಂದ್ರೆ ಅದು ಕಾನೂನುಬದ್ಧಾಗಿರಬೇಕು ಮತ್ತು ಜೊತೆಗೆ ಶಾಂತಿಯನ್ನು ಭಂಗ ಮಾಡೋದಂಗೆ ಇರಬೇಕು ಅನ್ನೋವಂಥ ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಯಾವ ಬೇಕಾದ್ರೆ ಏನು ಬೇಕಾದ್ರೆ ಅಪ್ಲೈ ಆಗ್ಬೋದು ಇವಾಗ ಈ ಒಂದು ಹೋರಾಟಗಳಿಗೆ. ಅದಕ್ಕೆ ಹೋರಾಟ ಸಾಧಿಗಳಂಥವ್ರಿಗೆ ಇದೊಂದು ಭಯ ಇದ್ದೇ ಇರ್ತದೆ. ಆದರೆ ಸತ್ಯ ಹೇಳಿಸುವಂಥ ಕ್ರಿಯೆ ಏನಾದರೂ ಆಗಬೇಕಾಗಿದ್ದರೆ ಈ ಹೋರಾಟಗಳಿಂದ, ಈ ಚಳವಳಿಗಳಿಂದ ಅನ್ನೋದ್ರಲ್ಲಿ ಎರಡು ಮಾತ್ರ ಇಲ್ಲ. ಇವು ನಡೀತಾ ಇದ್ದಾಗ ಮಾತ್ರ ಸತ್ಯಗಳು ಹೊರಗೆ ಬರಲಿಕ್ಕೆ ಸಾಧ್ಯದ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಅದೇ ನೆಲೆಯಲ್ಲಿ ಇವತ್ತು ಈ ಎಲ್ಲ ದಿಶೆಯಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಈ ಎಲ್ಲ ಹೋರಾಟಗಾರರು ಜೊತೆಗೆ ಹೆಣ್ಣು ಮಕ್ಕಳು ಮತ್ತು ನಮ್ಮ ಈ 6 ಜನ ನಿಶ್ಚಿತವಾಗಿಯೂ ಈ ವಿಷಯವನ್ನು ಎತ್ತಿ ಅಂದರೆ ಸೌಜನ್ಯಾಳ ಕೇಸನ್ನು ಹಿಡ್ಕೊಂಡು ಹೋರಾಟ ಮಾಡುವಂಥವ್ರು ಸಹಿತ ಇವತ್ತು ಅಪರಾಧಿಗಳಾಗುವ ಎಲ್ಲ ಒಂದು ಸನ್ನಿವೇಶ ಬಂದು ನಿಂತಿದ್ದಾರೆ ಅಂತ ಅನಿಸ್ತದೆ. ಬಟ್ ಅದು ಆಗೋದಲ್ಲ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಇಲ್ಲಿವರೆಗೆ ಆದಿದ್ದು ಅಲ್ಲೇ ಸುತ್ತಮುತ್ತ ಸಣ್ಣ ಸಣ್ಣ ಪ್ರದೇಶ ಆಗೋದ್ರಿಂದ ಮುಚ್ಚೋಗಿತ್ತು. ಆದರೆ ಇದು ಇವತ್ತೇನಪ್ಪ ಅಂದರೆ ಇಡೀ ನಾಡಿನ ಜನತೆಯ ಒಂದು ಸ್ವಾಭಿಮಾನವನ್ನು, ಆತ್ಮಸ್ಥೈರ್ಯವನ್ನು ಕೆಣಕುವಂಥ ಪ್ರಯತ್ನ ನಡೆದ. ಹೀಗಾಗಿ ಮುಚ್ಚೋವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ. ಇವತ್ತು ಹೆಣ್ಮಕ್ಳು ಗಂಡ್ಮಕ್ಳು ಸಹ ಮಾಡಿದ್ದಾರೆ. ಅದರಲ್ಲೇ ನಾಡಿನ ತುಂಬ ಅಡ್ಡಾಡುವಂಥ, ತಿರುಗಾಡುವಂಥ ಕೆಲಸವನ್ನು ಮಾಡ್ತಾ ಹೋರಾಟವನ್ನು ಮುಂದುವರೆಸ್ತಾ ಇದ್ದಾರೆ. ಈ ನೆಲೆಗಟ್ಟಿನಲ್ಲೇ ಇವತ್ತು ಈ ಒಂದು ಹೋರಾಟಕ್ಕೆ ಮತ್ತಷ್ಟು ಬೆಲೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಸಹಿತ ಇದೊಂದು ಎಚ್ಚರಿಕೆ ಕರೆಗಂಟೆ ಆಗ್ತಾ ಇದ್ದೆ ಅಂತ. ಇಲ್ಲಿವ್ರು ಹೇಗೋ ಒದ್ದಾಡಿಸ್ತಾ ಇದ್ದರು ಬಿ ಜೆ ಪಿಗರು, ಕಾಂಗ್ರೆಸ್ಸಿಗರು, ಅದೇ ಕಾಲ JDS ಎಲ್ಲ ಕುಡ್ಕೊಂಡು ದಾಟಿಸ್ಕೊತ ಹೋಗ್ತಾಯಿದ್ರು. ಇವತ್ತು ಅದಿಲ್ಲ, ಒಂದು ಹಂತಕ್ಕೆ ನಿರ್ಧಾರ ತೆಗೆದುಕೊಳ್ಳಲೇಬೇಕಾಗಿದೆ. ಅಲ್ಲೇ ಏನಪ್ಪ UDR ಮೂಲಕ ಸತ್ತಂಥವ್ರದ್ದಾಗಿರ್ಬೋದು, ಮತ್ತೇನಾಗಿರ್ಬೋದು, ಅದೇ ಕಾಲಕ್ಕೆ ಹೆಗಡೆ ಅವರ ಪ್ರೈವೇಟ್ ಈ ಒಂದು ಮೆಡಿಕಲ್ ಕಾಲೇಜಿಗೆ ಯಾಕೆ ಇವ್ರು ಕಳಿಸ್ತಾ ಇದ್ರು ಅನ್ನುವಂಥ ಪ್ರಶ್ನೆಗೆ ಇವತ್ತು ಹುಡುಕಬೇಕಾಗಿದೆ. ಅಂದರೆ ಒಂದಲ್ಲ ಎರಡಲ್ಲ ಅನೇಕ ವಿಷಯಗಳಲ್ಲೇ ಚರ್ಚೆಗೆ ಮತ್ತು ಅದೇ ಕಾಲಕ್ಕೆ ಆ ವಿಷಯವನ್ನು ಜನರಿಗೆ ತಿಳಿಸುವಂಥ ಕೆಲಸ ಅಲ್ಲಿಯ ಶಾಸಕರ ಜವಾಬ್ದಾರಿ ಆಗ್ಯದ ಅಥವಾ ಜರ್ನಲಿಸ್ಟ್ ಜವಾಬ್ದಾರಿ ಆಗ್ಯದ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಸರ್ಕಾರ ಜವಾಬ್ದಾರಿ ಆಗಿಬಿಟ್ಟದೆ. ಇವತ್ತು ಸರ್ಕಾರ ಇದ್ದಿದ್ರೆ ಎರಡರೂ ಒಂದು ಮಾಡಲೇಬೇಕು. ಒಂದು ಇದು ಹಿಂದಿದಂಥ ಯಾರಪ್ಪ ಕೊಂದವ್ರು ಯಾರು ಅನ್ನೋದು ಕಂಡು ಹಿಡಿಬೇಕು, SIT ಮೂಲಕ ಆದರೂ ಯಾವ ಮೂಲಕ ಆದರೂ. ಎರಡನೇದು ಕಂಡು ಹಿಡಿಯೋ ಜೊತೆಗೆ ಏನಪ್ಪ ಅಂತಂದ್ರೆ ಇದು ಬರುವಂಥ ಮುಖ್ಯ ವಿಷಯ ಅನೇಕ ಸಾವು ನೋವುಗಳು